ನಮ್ದ ಹಾ. ಕಿಪ್ನಳ್ಳಿ ಕ್ರಾಸು ಚಿಂಬ್ಳಾಪುರ. ನಿನ್ಗೆ ಎಷ್ಟು ವಯಸ್ಸೀಗ? ನನಗೆ 102. ನಿನ್ನ ಹೆಸರೇನು? ಶಿವಮ್ಮ ಅಂತವ. ನೀವು ಯಾವ ಬೆಟ್ಟಕ್ಕೆ ಬರ್ತಿದ್ದೀರ ಈಗ? ಈಗ ಇದು ಶಿವಗಂಗೆ 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 ಶಿವಗಂಗೆ. ಶಿವಗಂಗೆ ಬೆಟ್ಟ. ನೀನು 102 ವರ್ಷ ಹತ್ತಿ ಇಲ್ಲಿ ಸಾಧನೆ ಮಾಡಿ ಪಾಪ ನೀನು ಹತ್ತಿದ್ದೀರಾ. ಇಲ್ಲೆಲ್ಲ 35-36 ಹುಡುಗರಿಗೆ ಹತ್ತಕ್ಕಾಗ್ತಾ ಇಲ್ಲ. ನೀನು ಸಾಧನೆ, ನೀವು ಅವಾಗ ಎಲ್ಲ ಗೊಬ್ಬರ ಇಲ್ದಿದ್ದೆಲ್ಲ ತಿನ್ಬಿಟ್ಟಿದ್ದೀರಾ. ಅದಕ್ಕೋಸ್ಕರ ಸರಿಯಾದ ಬರೀ ಮಣ್ಣು ಅದು ಈಗೆಲ್ಲ ಬರೀ ಗೌರ್ಮೆಂಟ್ ಗೊಬ್ಬರ ಅಂತ ತಿಂತಾ ಇದ್ದೀರಾ. ಈಗೇನು ಇಲ್ಲ. ಹಾ. ಸ್ವಾದಂಶ ಏನು ಅದೇ ಕುಕ್ಕರಾಗ ಉಕ್ಕದು. ಇನ್ನು ನೀನು ಎಷ್ಟು ವರ್ಷ ಬದುಕಬೇಕು ಅಂತ ಆಸೆ ಇದೆ? ನನಗೆ ಕರ್ಕಣಲ್ಲ ಅವಳು. ಅಲ್ಲ, ಎಷ್ಟು ವರ್ಷ ಬದುಕಬೇಕು ಅಂತ? ಇನ್ನು 110 ಆಗ್ಬೇಕು. ಶಿವಕುಮಾರ ಸ್ವಾಮಿಗಳಂಗೆ ಏನಾರವ ಇನ್ನು ಜಾಸ್ತಿ ವಯಸ್ಸಾಗಬೇಕು. ನಾನು ಕರ್ಕೊಂಡು ಸಾಕೊಂತೀನಿ. ಕರ್ಕೊಂಡ್ರು ಸಾಕು ಅನ್ನೋದಲ್ಲ, ದೇವ್ ಕರ್ಕೊಂಡೋಗಕ್ಕ ನೀನೇನು ಮಾಡೋಕ್ಕಾಗಲ್ಲ. ಅಯ್ಯೋ ಎಲ್ಲ ಹೇಳ್ಬಿಟ್ರಲ್ಲಪ್ಪ ಚಿಕ್ಕಂಗೆಲಿವೆ. ಹಾ. ಇನ್ನೂ ಇರ್ತೀವ, ಇನ್ನೂ 5-6 ವರ್ಷ ಇರ್ತೀವ. ನೀನು ಅವಾಗ ಇದಕ್ಕೆ ಮಹದೇಶ್ವರನ ಬೆಟ್ಟಗೆ ಹತ್ತಿತ್ತಂತೆ. ಕಣಪ್ಪ ಎಲ್ಲಿಂದ? ಕಿಪ್ನಳ್ಳಿ ಕ್ರಾಸಿಂದ ಅಲ್ಲಿ ನಡೆದಿದ್ಯಾ? ತಾಳ್ಮಟ್ಟ ಅಲ್ಲಿ ಏನಾರೆ ಬಾರೋ. ತಾಳ್ಮಟ್ಟದಿಂದ ನಡೆದು ನಿನ್ ಎಷ್ಟು ಜನ ಮಕ್ಕಳು ನಿನಗೆ? ಒಂದು ಹೆಣ್ಣು ಒಂದು ಗಂಡು. ಒಂದು ಹೆಣ್ಣು ಒಂದು ಗಂಡು. ಇವರೇ ಮಗನ ಮಗಳು? ಮಗಳು ಜೀವನ ಬಟ್ಲಾಕರಿ ಕೊಟ್ಟಿದ್ದೀವಿ. ಅಮ್ಮಗಳು ಮದುವೆ ಐತಿ. ಮೊಮ್ಮಗಳಿಗೆ ಮೊಮ್ಮಗಳು ಬಾರ ಪೂರ್ವಿ ಕಿತ್ತ ಬಾರೋ. 12 ವರ್ಷದವಳು ಮದುವೆ ಬಂದವಳಿ. ಒಂದು ವರ್ಷಕ್ಕೆ ನಿಂದು ಸಾಧನೆ ಭಾರಿ ಸಾಧನೆ ಆಗಿದೆ. ಅಜ್ಜಿ, ಇವರೇ ಮಗ ಕರ್ಕೊಂಬಂದ್ರವರು. ನೀನು ಕರ್ಕೊಂಬಂದಿರೋದಕ್ಕಿಂತ ಹೆಚ್ಚಾಗಿ ನಿನ್ನ ಅಲ್ಲಿಂದ ಹತ್ತಿಸ್ಕೊಂಬಂದಾರಲ್ಲ, ಇವರೇ ದೊಡ್ಡ ಗ್ರೇಟು. ಈಗ ಮೋದಿ ಬಗ್ಗೆ ಏನ್ ಹೇಳ್ತೀಯಾ? ಇವ್ರ ಬಗ್ಗೆ ಏನ್ ಹೇಳ್ತೀಯಾ? ಮೋದಿ ಬಗ್ಗೆ ಏನ್ ಮಾತಾಡಿದೆ ಅಂದ್ರೆ ಕುಡಿಸ್ಕೊಂಡು ಸುತ್ತಾಲ ಕೂತ್ಕೊಂಡು ಮೋದಿನಾ? ಅಲ್ಲ ಅಲ್ಲಿ ತಾಳ್ಬಡ್ತಾಗಿ ಆಮೇಲೆ ಅಜ್ಜಿ ಏನ್ರಪ್ಪ ಅಂದು ಸ್ವಾರ್ಥಕ್ಕೋಸ್ಕರ ನಡೀತಿದ್ಯಾ? ಯಾಕೋಸ್ಕರ ಏನು ಕಷ್ಟ ಅಪ್ಪ? ನಾನು ಸ್ವಾರ್ಥಕ್ಕೆ ನಡೆಯಲ್ಲ. ಈಗ ಹೆಂಗ್ ಹಿಡಿತಾನೆ? ನಾನು ಸ್ವಾರ್ಥಕ್ಕೆ ನಡೆಯಲ್ಲ. ಏಸು ಒಳ್ಳೇದಾಗ್ಲಿ, ರೈತರಿಗೆ ಒಳ್ಳೇದಾಗ್ಲಿ, ಮಳೆಗಾಲಾಗ್ರಪ್ಪ. ಮಳೆಗಾಲಾದ್ರೆ ದೇಶಕ್ಕೆ ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗ್ಲಿ ಕಣ್ರಪ್ಪ. ಈಗ ಕಾಂಗ್ರೆಸ್ ಬಂದು ಬರಗಾಲ ಬಂತು ಅಂದ್ರು, ಈಗ ಎಲ್ಲ ಕಡೆಗೂ ಮಳೆ ಬಂತಲ್ಲ, ಏನ್ ಹೇಳ್ತಿದ್ದನ್ನ? ಬಂತು. ಗುಜರಾತ್ ಅಲ್ಲೇ ಬರಗಾಲ ಬಂದೋಗೈತೆ. ಅಲ್ಲ ಅಲ್ಲಿ ಮಳೆನೇ ಇಲ್ಲ. ಅಲ್ಲಿ ಬಿಜೆಪಿ ಸರ್ಕಾರ ಇದೆ. ಅಕ್ಕೆ ಮಾಡಕ ನೋಡಿ, ಇಲ್ಲಿ ಈಗ ಒಳ್ಳೆ ಮಳೆ ಬೆಳೆ ಬಂದೈತಿ. ಈಗ ಆಗುತ್ತೆ. ಆ ಅಜ್ಜಿ ಬಗ್ಗೆ ಹೇಳೋಣ ನೀನು. ಈಗ ಹೇಳಜ್ಜಿ, ಈಗ ನೀನು 102 ವರ್ಷ ಆಗೈತೆ. ಇನ್ನೂ 10 ವರ್ಷ ಬದುಕ್ತೀಯ. ಬದುಕ ಇನ್ನೂ ಒಂದ್ಸತಿ ಶಿವಗೆ ಆ ತಾಯಿ ನೀನ್ ಇನ್ನೂ ಒಂದ್ಸತಿ ಇಲ್ಲಿ ಕರ್ಕೊಂಬಂದು, ಈ ಸನ್ನಿಧಿ ಕರ್ಕೊಂಬಂದು ನಿನ್ನ ಇಲ್ಲಿ ಮಾಡ್ಕೊಂಡು ಇನ್ನೊಂದ್ಸತಿ ಬರ್ಬೇಕಾದ್ರೆ